ಬೇಕು ನಿಮಗೆ? ಹಾಂ, ಯಾವ ಬೇಕಪ್ಪ? ಎಲ್ಲಿಗೆ ರೆಡಿಯಾಗಿದ್ಯಾ ನೀನು? ಎಲ್ಲಿಗೆ ರೆಡಿಯಾಗಿದೆಯಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಪ್ರಿಷಾ ಇವಾಗ ಆಚೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಎಲ್ಲಿಗೆ ಹೊರಟಿದ್ಯಾ? ಯಾಕೆ ಬೇಜಾರೋಯ್ತು? ಇಲ್ಲ ಪ್ರಿಷಾ ಮತ್ತು ನಾವೆಲ್ಲರೂ ಆಚೆ ಹೋಗೋದಕ್ಕೆ ಹೊರಟಿದ್ದೀವಿ. ಇವತ್ತು ನಾವು ಸಿಯಾಟಲ್ ಹೋಗ್ತಾ ಇದ್ದೀವಿ. ಚಂದದು ಆಫೀಸ್ ವರ್ಕ್ ಇದೆ. ಅದ್ರ ಮಧ್ಯ ನಾನು, ಅಮ್ಮ ಮತ್ತು ಪ್ರಿಷಾ ಸಿಯಾಟಲ್ ಡೌನ್ ಟೌನ್ನ ನೋಡೋಣ ಅಂತ. ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ವರ್ಷದಲ್ಲೂ ಹೊಸ ಬಿಲ್ಡಿಂಗ್ಸ್ ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಸಿಟಿನೂ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನ್ನು ಸಹ ನನ್ನ ಜೊತೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡು ಬರ್ತೀನಿ. ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ಆ್ಯಂಡ್ ಇವಳು ನನ್ನ ಮಗಳು ಪ್ರಿಷಾ. ಹಾಯ್. ಹಾಯ್. ಗುಡ್ ಗರ್ಲ್. ಈ ಒಂದು ವಿಡಿಯೋದಲ್ಲಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೊರಡೋಣ. ಇವತ್ತು ಕ್ಲೈಮೇಟ್ ಬಂದು ಈಗ ತುಂಬ ಚಳಿ ಇಲ್ಲ, ಹಾಗೆ ಅಷ್ಟು ಬಿಸಿಲಿಲ್ಲ, ಒಂಥರ ಮೀಡಿಯಮ್ ಆಗಿದೆ. ಲೈಟ್ ಜಾಕೆಟ್ ಹಾಕ್ಕೊಂಡು ಸುತ್ತಾಡ್ಬೋದು. ಹಾಗಾಗಿ ಹೊರಟಿದ್ದೀವಿ. ಅಮ್ಮ ರೆಡಿನಾ? ಅಮ್ಮನೇ ವಿಡಿಯೋ ಮಾಡ್ತಿರೋದು. ರೆಡಿ ಪ್ರಿಷಾ? ಬೈ ಪ್ರಿಷಾ ಬಾಯ್ಲಿ. ಗುಡ್ ಗರ್ಲ್. ಹೂ ಬಿಟ್ಟಿದೆ. ಟಿಕ್ 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 ಟಿಕ್. ಬನ್ನಿ, ಇವತ್ತಂತೂ ತುಂಬಾ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಒಂದೇ ದಿನ ನಾನು ನಿಮ್ಮ ಜೊತೆ ಎಲ್ಲ ಈ ದಿನ ಏನಾಗುತ್ತೋ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಅಮ್ಮ ಬಂದು 1 ವೀಕ್ ಆಯಿತು ಹತ್ತತ್ರ. ಸೊ ಒಂದು ವಾರದಲ್ಲಿ ಅವ್ರಿಗಿನ್ನೂ ಇಂಡಿಯಾ ರೂಟೀನ್ ಏನಿದೆಯೋ ಅದೇ ಸೆಟ್ ಆಗಿದೆ. ಈಗ ನಮಗೆ ಬೆಳಿಗ್ಗೆ ಇದ್ದರೆ ಅಲ್ಲಿ ರಾತ್ರಿ ಇರುತ್ತೆ, ರಾತ್ರಿ ಇದ್ದರೆ ಬೆಳಿಗ್ಗೆ ಇರುತ್ತೆ ಅಲ್ವಾ. ಸೊ ಅದೇ ರೂಟೀನಲ್ಲೇ ಇದ್ದೀವಿ. ಪ್ರಿಷಾಗೂ ಕೂಡ ಅಷ್ಟೇ ಅದೇ ಥರನೇ ಇತ್ತು. ಬಟ್ ಅವಳು ಬೇಗನೆ ಅಡ್ಜಸ್ಟ್ ಆಗ್ತಾ ಹೋದಳು. ಸೊ ಅಮ್ಮಂಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಅವರ ಒಂದು ಮೆಡಿಸನ್ ರೂಟೀನ್ ಹಾಗೆ ಅಲ್ಲಿಗೆ ಇಲ್ಲಿಗೆ ಉಲ್ಟಾ ಇರುತ್ತೆ ಅಲ್ವಾ. ಹಾಗಾಗಿ ಅವ್ರಿಗೆ ಸ್ವಲ್ಪ ಬಂದು ಕ್ವಿಕ್ಕಾಗಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರನ್ನ ಆಚೆ ಕರ್ಕೊಂಡು ಹೊರಟಿದ್ದೀವಿ. ಇವಾಗ ಚಂದು ಕೂಡ ಆಫೀಸ್ಗೆ ರೆಗ್ಯುಲರಾಗಿ ಹೋಗಬೇಕು. ಒಂದು 3 ಡೇಸ್ ಅಂತೂ ಕಂಪಲ್ಸರಿ ಹೋಗಬೇಕಾಗುತ್ತೆ. ಹಾಗಾಗಿ ನಾವು ಸಿಟಿ ಕಡೆ ಹೋದರೆ ಒಂಥರ ಅವ್ರಿಗೂ ಎನ್ವಿರಾನ್ಮೆಂಟ್ ಚೇಂಜ್ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಸಿಟಿ ಕೂಡ ಸಿಯಾಟಲ್ ಯಾವ ಥರ ಇದೆ ಅಂತ ಕೂಡ ಅವ್ರಿಗೆ ತೋರಿಸ್ಕೊಂಡು ಬರ್ಬೋದು ಅಂತ ಹೊರಟಿದ್ದೀವಿ. ಚಂದು ಯಾವಾಗಲೂ ಅಷ್ಟೇ ಅವರು ಫ್ಯಾಮಿಲಿಗೆ ಬೆಸ್ಟಾಗಿ ಒಂದು ಎನ್ವಿರಾನ್ಮೆಂಟ್ ಕೊಡೋದಕ್ಕೆ, ಹ್ಯಾಪಿನೆಸ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಆಫೀಸ್ ಇದೆ, ಅವ್ರದ್ದು ಮೀಟಿಂಗ್ ಇದೆ. ಆದರೂ ಸಹ ಅಮ್ಮನ, ನನ್ನ, ಪ್ರಿಷನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಸಿಯಾಟಲ್ಗೆ. ಸೊ ನಾವು ನಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡೋ ಒಂದು ಇದರಲ್ಲಿ ಅವರೂ ಕೆಲಸ ಮುಗಿಸ್ಕೊಂಡು ಮತ್ತೆ ಆಮೇಲೆ ಜಾಯಿನ್ ಆಗ್ತಾರೆ. ಸ್ವಲ್ಪ ಸನಿ ಇದೆ, ಜಾಸ್ತಿ ಚಳಿ ಇರಲಿಲ್ಲ, ಕ್ಲೈಮೇಟು ಕೂಡ ಬೆಟರ್ ಆಗಿತ್ತು. ಆ್ಯಂಡ್ ಪ್ರಿಷಾಗೆ ಇದೊಂಥರ ನ್ಯೂ ಅಂತ ಫೀಲ್ ಆಗ್ತಾ ಇದ್ದಾಳೆ. ಆ್ಯಂಡ್ ಅವಳು ಕೂಡ ತುಂಬ ಲೈಕ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾಳೆ. ನೀವು ಡೌನ್ ಟೌನ್ ಅಮೆಝಾನ್ ಬಿಲ್ಡಿಂಗ್ ಹತ್ರ ಬಂದರೆ
ಸ್ಪೇಸ್ ಅಂತ. ಇಲ್ಲಿಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಕಮ್ಯುನಿಟಿ ಬನಾನಾ ಇಟ್ಟಿರ್ತಾರೆ, ಬನಾನಾ ಸ್ಟ್ಯಾಂಡ್ ಯಾವಾಗ್ಲೂ ಇಟ್ಟಿರ್ತಾರೆ. ಕೆಲವೊಂದು ಸಲ ಆರೆಂಜ್, ಕೆಲವೊಂದು ಸಲ ಆ್ಯಪಲ್ ಕೂಡ ಇಟ್ಟಿರ್ತಾರೆ. ಕಮ್ಯುನಿಟಿಯಿಂದ ಇದನ್ನು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರೂ ಬಂದವರೆಲ್ಲನೂ ಅಲ್ಲಿ ಬನಾನಾ ತೊಗೊಂಡು ತಿನ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಹಣ್ಣು ಕೂಡ. ನಾನು ಪ್ರಿಷಾ ಅಮ್ಮ ಕೂಡ ಒಂದೊಂದು ತೊಗೊಂಡ್ವಿ. ಆ್ಯಂಡ್ ಪ್ರಿಷಾಗೆ ಬನಾನಾ ಲೈಕ್ ಮಾಡ್ತಾಳೆ, ಫ್ರೂಟ್ ಅವಳಿಗೆ ಇಷ್ಟ. ಅವಳು ಸಹ ಈ ಒಂದು ಗ್ರೌಂಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಅವಳಿಗೆ ಒಂದೇ ಸಲ ಒಂದು ಸ್ವಲ್ಪ ಇಲ್ಲಿಗೆ ಬಂದ ತಕ್ಷಣ ಜನಗಳು ನೋಡೋದನ್ನು ಕಮ್ಮಿ ಅನ್ನಿಸ್ತಾ ಇತ್ತು. ಅಲ್ಲಿ ಇಂಡಿಯಾದಲ್ಲಾದರೆ ತುಂಬ ಕ್ರೌಡ್ ನಡುವೆ ಇರ್ತಾಯಿದ್ಲು, ಇಲ್ಲಿ ಸ್ವಲ್ಪ ಕ್ವೈಟ್ ಅನ್ನಿಸೋಕ್ಕೆ ಶುರು ಆಗ್ತಾಯಿತ್ತು. ಆ್ಯಂಡ್ ನಾವು ಅವಳನ್ನ ಆದಷ್ಟು ಎಂಗೇಜ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತೀವಿ. ಅಮ್ಮ ಅಥವಾ ನಾನು ಯಾವಾಗಲೂ ಅವಳ ಜೊತೆ ಇರ್ತೀವಿ. ಚಂದು ಅಂತೂ ಫುಲ್ಲು ಮಾರ್ನಿಂಗ್ ಮತ್ತು ನೈಟ್ ಫುಲ್ ಚಂದು ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಈವ್ನಿಂಗಿಂದ. ಹಾಗಾಗಿ ಅವಳಿಗೊಂಥರ ತುಂಬಾ ಆ್ಯಕ್ಟಿವ್ ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಇವಾಗ ಡೌನ್ ಟೌನ್ ಕರ್ಕೊಂಬರೋ ಮೇನ್ ರೀಸನ್ ಅಂತ ಅಂದರೆ ಅವಳು ಕ್ರೌಡ್ನ ನೋಡ್ತಾಳೆ. ಆ್ಯಂಡ್ ಡೌನ್ ಟೌನ್ ಸಿಟಿ ನೋಡೋದ್ರಿಂದನೂ ಅವಳಿಗೊಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಡೇನ ಎಂಜಾಯ್ ಮಾಡ್ತಾಳೆ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಿಮಗೆ ಎಷ್ಟೊಂದು ಜನಕ್ಕೆ ಪ್ರಿಷಾ ಕಂಡ್ರೆ ತುಂಬಾ ಇಷ್ಟ. ಆದಷ್ಟು ಅವಳ ಕ್ಲಿಪ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸಿಯಾಟಲ್ ಸಿಟಿ ನಾನು ಮೊದಲಿಗೆ ಹೇಳಿದಾಗೆ ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಎಷ್ಟೊಂದು ಹೊಸ ಬಿಲ್ಡಿಂಗ್ಸ್ ಆಗಿದೆ. ಇವಾಗಂತೂ ಡೌನ್ ಟೌನ್ ತುಂಬಾ ಬ್ಯೂಟಿಫುಲ್ಲಾಗಿ ಆಗಿದೆ. ಮೊದಲು ಬೈಕಿಂಗ್ ಟ್ರ್ಯಾಕ್ ಇತ್ತು, ಅದ್ರ ಪಕ್ಕ ಇವಾಗೆಲ್ಲನೂ ಫುಲ್ ಅವರು ಹೊಸ ಮರಗಳನ್ನ, ಗಿಡಗಳನ್ನ ಬೆಳೆಸಿದ್ದಾರೆ. ಒಂಥರ ಡೌನ್ ಟೌನ್ ಎನ್ವಿರಾನ್ಮೆಂಟಲ್ಲಿ ತುಂಬಾ ಚೇಂಜ್ ಆಗಿದೆ. ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ. ನಾನಂತೂ ಸಖತ್ ಒಂಥರ ಫ್ರೆಶ್ ಫೀಲ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಡೌನ್ ಟೌನೆಲ್ಲ ಅಮ್ಮಂಗೆ ತೋರಿಸ್ಕೊಂಡು ನಾವು ಮೊದಲು ಯಾವ ಅಪಾರ್ಟ್ಮೆಂಟಲ್ಲೆಲ್ಲ ಇದ್ವಿ ಮದುವೆ ಆಗಿ ಬಂದಾಗ, ಅದಾದಮೇಲೆ ಯಾವ ಅಪಾರ್ಟ್ಮೆಂಟಿಗೆ ಮೂವ್ ಆದ್ವಿ. ಆ ಥರ ಒಂದು ಹಿಸ್ಟ್ರಿ ಇರುತ್ತೆ ಅಲ್ವಾ ನಮ್ಮದು, ಅದನ್ನೆಲ್ಲ ಅಮ್ಮಂಗೆ ಹೇಳ್ಕೊತಾ ತೋರಿಸ್ಕೊಂಡು ಸ್ಟಾರ್ಬಕ್ಸ್ ಬಂದಿದ್ದೀನಿ. ನನಗೆ ಪರ್ಸ್ನಲಾಗಿ ಕಾಫಿ ಟೀ ಎಲ್ಲ ಲೈಕ್ ಮಾಡಲ್ಲ, ಬಟ್ ಹಾಟ್ ಚೋಕೋ ಇಷ್ಟ ಆಗ್ತಾಯಿದೆ ಸ್ಟಾರ್ಬಕ್ಸು. ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಕ್ ಮಾಡ್ತಾಯಿದ್ದೆ. ಈ ಒಂದು ಡ್ರಿಂಕ್ನ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಗ್ರೌಂಡ್ ಹತ್ರ ಬಂದು ಪ್ರಿಷಾಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ಆಟ ಆಡೋದಕ್ಕೆ. ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಇಲ್ಲಿ. ನೀವು ಎಷ್ಟೊಂದು ಜನ ಪ್ರಿಷಾದು ಅವಳದು ಬಟ್ಟೆ ಬಗ್ಗೆ, ಶೂಸ್ ಬಗ್ಗೆ ಎಲ್ಲ ಲಿಂಕ್ ಕೇಳ್ತಾ ಇರ್ತೀರಾ. ನಾನು ಏನಾದರೂ ಆನ್ಲೈನಲ್ಲಿ ಬೈ ಮಾಡಿದರೆ ಖಂಡಿತ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ಪ್ರಿಷಾ ಹಾಕಿರೋ ಶೂ ಬಂದು ತುಂಬಾ ಚೆನ್ನಾಗಿದೆ. ಇದು ಅಮೆಝಾನ್ ಇಂಡಿಯಾದಲ್ಲಿ ನಾನು ತೊಗೊಂಡಿದ್ದು. ನಾನು ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಬಟ್ಟೆ ಬಂದುಬಿಟ್ಟು ಇಲ್ಲಿ US ಅಲ್ಲಿ ಟಾರ್ಗೆಟ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ಶಾಪ್ ಮಾಡಿದ್ದು. ಆಲ್ಮೋಸ್ಟ್ ಇದು 1 ವರ್ಷದಿಂದ ನಾನು ತೊಗೊಂಡು ಬಂದಿದ್ದು. ಇಂಡಿಯಾಗೆ ಬರಬೇಕಾದ್ರೆ ಆವಾಗ ತೊಗೊಂಡು ಬಂದಿದ್ದು.
ಬಂದಿತ್ತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಏಜದ ಒಂದು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೆ. ಸೊ ಇವಾಗ ಹಾಕೋದಕ್ಕೆ ಶುರು ಮಾಡಿದ್ದೀನಿ. ತುಂಬ ಕಾಸಿಯಾಗಿ ಆ ಥರ ಚೆನ್ನಾಗಿದೆ. ಬಟ್ ಇದು ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ಲಿ ಇತ್ತು. ನಾನು ತೊಗೊಂಡಾಗ ಒಂದು $30 ಆ ಥರ ಎಲ್ಲ ಇತ್ತು. ಸೊ ಒಂದು ಸ್ವಲ್ಪ ಬಟ್ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರಿಷಾ ಅವರ ಡ್ಯಾಡಿ ಹುಡ್ಕೊಂಡು ಹೊರಟಿದ್ದಾಳೆ. ನನಗೆ ಐಡೆಂಟಿಫೈ ಮಾಡೋದಕ್ಕಾಗಲಿಲ್ಲ. ಚಂದು ಬರ್ತಿರೋದನ್ನು ನೋಡಿಕೊಂಡು ಅವಳು ಕ್ವಿಕ್ಕಾಗೇ ಆ ಕಡೆ ಮೂವ್ ಆಗ್ತಾ ಇದ್ದಾಳೆ. ನಾನು ಏನಕ್ಕೆ ಫಾಸ್ಟಾಗಿ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡೆ. ಬಟ್ ಅವಳು ಚಂದ್ರನ ವೆಲ್ಕಮ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಚಂದು ಇಲ್ಲಿ ಅಮ್ಮಂಗೆ ಅಮೆಝಾನ್ ಗೋ ಅನ್ನೋ ಸ್ಟೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಡೌನ್ ಟೌನಲ್ಲಿ ಏನೇನಿದೆಯೋ ಕೆಲವೊಂದು ಇಂಟ್ರೆಸ್ಟಿಂಗ್ ಥಿಂಗ್ನ ಅಮ್ಮಂಗೆ ಹೇಳ್ತಾ ಇದ್ರು. ನಾನು ಅಮೆಝಾನ್ ಗೋ ಬಗ್ಗೆ ಲಾಂಗ್ ಬ್ಯಾಕ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಬಟ್ ನೀವು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈ ಒಂದು ಸ್ಟೋರ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಸೊ ಅಮೆಝಾನ್ ಗೋ ಅದರಲ್ಲಿ ಕ್ಯಾಶಿಯರ್ ಯಾರೂ ಇರೋದಿಲ್ಲ. ಸೊ ಅಂದರೆ ನಾವೇ ಹೋಗ್ಬಿಟ್ಟು ಅಲ್ಲಿರೋ ಐಟಮ್ನ ಏನೇ ಪಿಕ್ ಮಾಡಿದ್ರೂ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಲ್ಲಿ ಅದ್ರದ್ದು ಬಿಲ್ ಬಂದು ಆಟೋಮೆಟಿಕ್ಕಾಗಿ ದುಡ್ಡನ್ನ ಕಟ್ ಮಾಡ್ಕೊತಾರೆ. ಅಲ್ಲಿ ಯಾರೂ ಕೂಡ ಕ್ಯಾಶಿಯರ್ ಆಗಲಿ ಯಾರೂ ಇರೋದಿಲ್ಲ. ಸೊ ನಮ್ಗೆ ಏನು ಬೇಕಿದ್ರೂ ನಾವು ಡೈರೆಕ್ಟಾಗಿ ಗ್ರ್ಯಾಬ್ ಮಾಡ್ಕೊಂಡು ಬರ್ಬೋದು. ಈ ಇಡೀ ಪ್ರಪಂಚದಲ್ಲೇ ಇಲ್ಲೇ ಸಿಯಾಟಲಲ್ಲಿ ಅದು ಓಪನ್ ಆಗಿದ್ದು. ಸೊ ಹಾಗಾಗಿ ಅದು ಒಂದು ಸ್ಟೋರ್ ತುಂಬಾ ಸ್ಪೆಷಲ್. ಅಮೆಝಾನ್ ಆಫೀಸ್ ಇಲ್ಲಿ ತುಂಬಾ ಇದೆ ಸಿಯಾಟಲಲ್ಲಿ. ಬಟ್ ಆದರೆ ಇದು ಒಂದು ಮೇನ್ ಬ್ರ್ಯಾಂಚ್ ಆಫೀಸ್ ಇದು ಸ್ಪೇರ್ಸ್ ಇರೋದು. ಸೊ ನೀವು ಎಂಟ್ರಿ ವೇ ಯಾವ ಥರ ಎಲ್ಲ ಇದೆ ಒಳಗಡೆ ಅಂತ ಸ್ವಲ್ಪ ಎಂಟ್ರಿ ವೇ ತನಕ ಎಲ್ಲ ಹೋಗ್ಬೋದು. ಹಾಗಾಗಿ ಚಂದು ಒಳಗಡೆ ಕರ್ಕೊಂಬಂದು ಅಮ್ಮಂಗೆ ತೋರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಊಟ ಕೂಡ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಷ್ಟೊಂದು ಸಿಟ್ಟಿಂಗ್ ಏರಿಯಾ ಕೂಡ ಎಲ್ಲ ಇದೆ. ಆ್ಯಂಡ್ ಕೆಲವೊಂದು ರೂಮ್ಸ್ ಕೂಡ ಅವೈಲಬಲ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ರವಾ ಇಡ್ಲಿನ ಪ್ಯಾಕ್ ಮಾಡ್ಕೊಂಬಂದಿದ್ದೆ. ಅಮ್ಮಂಗೆ ಪ್ರಾಪರ್ ಊಟ ಬೇಕಾಗುತ್ತೆ. ಇಲ್ಲಿದು ಬ್ರೆಡ್ ಆ ಥರ ಎಲ್ಲ ಡೈರೆಕ್ಟಾಗಿ ಅವರು ತಿನ್ನೋದಕ್ಕಾಗಲ್ಲ. ಆ್ಯಂಡ್ ಇಂಡಿಯನ್ ರೆಸ್ಟೋರೆಂಟ್ನು ಹುಡ್ಕೊಂಡು ಆ ಥರ ಎಲ್ಲ ಆಗೋದಿಲ್ಲ. ನಾವೊಂದು ರೂಟೀನ್ ಹಾಗೆ ತಿರುಗಾಡೋದಕ್ಕೆ ಬಂದಿರೋದ್ರಿಂದ ನನ್ನ ಮನೆಯಿಂದನೇ ಅವರಿಗೆ ಅಂತ ರವಾ ಇಡ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಜೊತೆಗೂ ಕೂಡ ಏನು ನೋಡ್ತಿದ್ಯಪ್ಪ? ಏನಮ್ಮ? ಆ್ಯಂಡ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ರೆಸ್ಟೋರೆಂಟ್ ಇದೆ. ಇದು ಬಂದು ಜಸ್ಟ್ ಫುಡ್ ಫಾರ್ ಡಾಗ್ಸ್ ಅಂತ. ಅಂದರೆ ಇಲ್ಲಿ ನಾಯಿಗಳಿಗೇ ರೆಸ್ಟೋರೆಂಟ್ ಇದೆ. ಅಂದರೆ ನಮಗೆ ಹೇಗೆ ರೆಸ್ಟೋರೆಂಟ್ ಎಲ್ಲ ಇದೆಯೋ ಹೋದರೆ ಬಿಸಿಯಾಗಿ ನಾವು ಕೇಳಿದ್ದನ್ನು ಆರ್ಡ್ರ್ ಮಾಡಿದರೆ ಕೊಡ್ತಾರೋ ಅದೇ ಥರ ಇಲ್ಲೂ ಕೂಡ ಅಷ್ಟೇ ನಾಯಿಗಳಿಗೇ ಅದರದ್ದೇ ಆದಂಥ ಒಂದು ಮೆನ್ಯೂನ ಪ್ರಿಪೇರ್ ಮಾಡಿದ್ದಾರೆ. ಆ್ಯಂಡ್ ಯಾವುದೇ ಫುಡ್ ಬೇಕಿದ್ರೂ ಆರ್ಡ್ರ್ ಮಾಡಿದರೂ ಬಿಸಿ ಬಿಸಿಯಾಗಿ ಅಲ್ಲೇ ನಾಯಿಗಳಿಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಜಸ್ಟ್ ಫುಡ್ ಫಾರ್ ಡಾಗ್ ಅಂತ, ಸೊ ಡಾಗ್ಸ್ ಅಂತ. ಸೊ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ವಿಚ್ ಇಸ್ ನೈಸ್ ಅಲ್ವಾ? ಅಂದರೆ ಇಲ್ಲಿ ಪೆಟ್ಗೂ ಕೂಡ ಈ ಥರ ಒಂದು ಇಲ್ಲಿ ತುಂಬಾ ಲೈಕ್ ಮಾಡ್ತಾರೆ ಡಾಗ್ಸ್ನೆಲ್ಲ. ತುಂಬ ಜನ ಸಾಕೊಂಡಿರ್ತಾರೆ ಕೂಡ. ಅವ್ರಿಗಂತೂ ಇದು ತುಂಬಾ ಒಂಥರ ಅವರು ಮಕ್ಕಳು ಥರನೇ ನೋಡ್ಕೊತಿರ್ತಾರಲ್ವ ನಾಯಿಗಳನ್ನ. ಸೊ ಅವರಿಗೆ ಒಂಥರ ಖಂಡಿತ ಇದು ಸ್ಪೆಷಲ್ ರೆಸ್ಟೋರೆಂಟ್ ಅಂಡ್ ವೆರಿ ಸ್ಪೆಷಲ್ ಥಿಂಗ್. ಸೊ ಇವಾಗ ನಾವು ಮತ್ತೆ ಮಾಲ್ ಹತ್ರ ಬಂದಿದ್ದೀವಿ. ಇದು ಇರೋದು ಲಿನ್ವುಡ್ ಅಂತ ಇಲ್ಲೊಂದು ಸಿಟಿ ಇದೆ. ಸೊ ಅಲ್ಲಿ ಬಂದಿದ್ದೀವಿ, ಆಲ್ಡರ್ವುಡ್ ಮಾಲ್. ಇಲ್ಲಿ ಆ್ಯಪಲ್ ಸ್ಟೋರ್ನ ವಿಸಿಟ್ ಮಾಡಬೇಕಿತ್ತು. ಬನ್ನಿ, ಐಫೋನ್ 15 ಯಾವ ಥರ ಇದೆ ಅಂತ ನಾನು ಖಂಡಿತ ಡೈರೆಕ್ಟಾಗಿ ನೋಡೋದಕ್ಕೆ ಆಗಲಿಲ್ಲ. ಇಂಡಿಯಾದಲ್ಲಿದ್ದಾಗ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು, ಇಲ್ಲಿದ್ದಾಗೆಲ್ಲ ಕ್ರೇಜ್ ಅನಿಸ್ತಾ ಇತ್ತು. ಬಟ್ ಇಂಡಿಯಾದಲ್ಲಿದ್ದಾಗ ಒಂದು ಬ್ಯುಸಿ ರೂಟೀನಲ್ಲಿ ಅದು ಯಾವ ಥರ ಇದೆ ಅಂತಲೇ ಚೆಕ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಂದು ವಿಸಿಟ್ ಹಾಕ್ಬಿಟ್ಟು ನೋಡೋಣ ಐಫೋನ್ 15 ಯಾವ ಥರ ಇದೆ ಅಂತ. ನನಗೆ ಪಿಂಕ್ ಕಲರ್ ನೋಡಬೇಕಿತ್ತು, ಯಾವ ಥರ ಇದೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಜೊತೆಗೆ ತೊಗೊಳ್ತೀನಿ ಅನ್ನೋದು ಇನ್ನೂ ಇಲ್ಲ. ಇನ್ನೇನು 15 ಬಿಟ್ಟರೆ 16 ಸೂನ್ ರಿಲೀಸ್ ಮಾಡ್ತಾರೆ. ಒಂದು 5-6 ಮಂತ್ಸ್ ವೆಯ್ಟ್ ಮಾಡಿದರೆ ಸಾಕು, ಮತ್ತು 16 ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮನ್ನು ಅದೇ ಥರ ಅಂದ್ಕೊಂಡಿದ್ದು. ಸೊ ನೋಡೋಣ, ಇವಾಗಿರೋ ಫೋನ್ ಅಂತೂ ತುಂಬ ಚೆನ್ನಾಗಿದೆ, ರನ್ನಿಂಗಲ್ಲಿದೆ. ಬಟ್ ನೋಡೋಣ ಯಾವ ಥರ ಆಗುತ್ತೆ ಅಂತ.
ನಾನು ತೊಗೊಂಡಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಐಫೋನ್ 15 ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಜಾಸ್ತಿ ಏನು ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಇದು ಪಿಂಕ್ ಕಲರ್. ವಾವ್, ಇಟ್ಸ್ ಸೋ ಕ್ಯೂಟ್, ಒಂಥರ ಬ್ಲಷ್ ಪಿಂಕ್. ಆ್ಯಂಡ್ ಇದು ಹುಡುಗಿಯರಿಗಂತೂ ತುಂಬಾ ಚೆನ್ನಾಗಿದೆ. ನನಗೆ ಈ ಕಲರ್ ತೊಗೋಬೇಕು ಅಂತ ತುಂಬ ಇಷ್ಟ. ಗೊತ್ತಿಲ್ಲ 16ನಲ್ಲೂ ಇದೇ ಥರ ಒಂದು ಔಟ್ಪುಟ್ ಬಿಡ್ತಾರೋ ಹೇಗೆ ಅಂತ. ವಿಲ್ ಸಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ರೀಸೆಂಟಾಗಿ ಇಂಟರ್ನ್ಯಾಷನಲ್ ಮೇಕಪ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಒಂಥರ ಎಲ್ಲಿ ಬಂದ್ರೂ ಈ ಮೇಕಪ್ ಕಾಸ್ಮೆಟಿಕ್ಸ್ ರಿಲೇಟೆಡ್ ಆಗಿ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ್ಯಂಡ್ ತುಂಬಾ ವೆರೈಟೀಸ್ ಇರುತ್ತೆ ಅಲ್ವಾ. ಸೊ ಜಸ್ಟ್ ಪ್ಲೇಯಿಂಗ್ ವಿತ್ ಅ ಪ್ರಾಡಕ್ಟ್ಸ್ ಇಸ್ ಸೋ ಗುಡ್. ಹಾಗಾಗಿ ನನಗೆ ಆದಷ್ಟು ಇಲ್ಲಿ ಬಂದರೆ ಚೆಕ್ ಮಾಡ್ತಾ ಇರ್ತೀನಿ. ನನ್ನ ಕಿಟ್ಗೆ ಆ್ಯಡ್ ಮಾಡೋದಕ್ಕೆ ನಾನು ಹೊಸದು ಯುನೀಕ್ ಆಗಿರೋದನ್ನು ಪರ್ಚೇಸ್ ಮಾಡ್ತಾ ಹೋಗ್ತೀನಿ. ಸೊ ನೋಡೋಣ, ಒಂದಿನ ನಿಮಗೆಲ್ಲ ನನ್ನ ಕಿಟ್ ಟೂರ್ ಮಾಡಿಸ್ತೀನಿ. ನಾನು ಇನ್ನೂ ಒಂದು ಸ್ವಲ್ಪ ವರ್ಕ್ ಎಲ್ಲ ಮಾಡಬೇಕು ಅದ್ರ ಬಗ್ಗೆ. ಸೊ ಫೈನಲ್ ಆದಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಸೊ ನಾನು ಈ ಸ್ಟೋರ್ನ ಫಸ್ಟ್ ಟೈಮ್ ನಾನು ಮಾಲಲ್ಲಿ ವಿಸಿಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಜೊತೆಗೆ ಇಲ್ಲಿ ಹೆಡ್ ಬ್ಯಾಂಡ್ಸ್ ಕೂಡ ಅಷ್ಟೇ ತುಂಬಾ ಬೋ ಎಲ್ಲ ತುಂಬಾ ಕ್ಯೂಟಾಗಿದ್ವು. ಸೊ ಎಕ್ಸ್ಪೆನ್ಸಿವ್ ಇತ್ತು, ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಒಂದು ಬೋ ಬಂದು $40, ಅರೌಂಡ್ ಒಂದು 3,000 3,500 ಆ ಥರ ಎಲ್ಲ ಹೆಡ್ ಬ್ಯಾಂಡ್ಸ್ ಇತ್ತು. ಸೊ ಬಟ್ ಚೆನ್ನಾಗಿತ್ತು. ನೋಡೋಣ, ಪ್ರಿಶಾಂದು ಏನಾದರೂ ಸ್ಪೆಷಲ್ ಇವೆಂಟ್ ಎಲ್ಲ ಇದ್ದಾಗ ಇಲ್ಲಿ ಬಂದು ತೊಗೋಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇವಾಗ ಪ್ರಿಶನ್ಗೆ ಪ್ರಾಪರಾಗಿರೋ ಒಂದು ವಾಕಿಂಗ್ ಶೂ ಬೇಕು. ನಾವು ಇಂಡಿಯಾದಿಂದ ನಾನು ಆಗಲೇ ತೋರಿಸ್ದಾಗೆ ಅದು ಕ್ಯೂಟಾಗಿದೆ ಶೂ, ತುಂಬಾ ಚೆನ್ನಾಗಿದೆ. ನೀವು ನ್ಯೂ ಬಾರ್ನ್ ಬೇಬೀಸಿಂದನೂ ಯೂಸ್ ಮಾಡ್ಬೋದು, 6 months ಪ್ಲಸ್. ನಾನು ಲಿಂಕ್ ಕೊಟ್ಟಿರ್ತೀನಿ, ತೊಗೊಳ್ಳಿ. ಪ್ರಿಶಾ ಹಾಕಿರೋದು ಖಂಡಿತ ತುಂಬ ಚೆನ್ನಾಗಿದೆ, ಯಾಕಂದರೆ ಸಾಫ್ಟಾಗಿದೆ ಕ್ಲಾತ್ ವೈಸ್, ಬೇಬಿಗೆ ಕಂಫರ್ಟ್ ಇರುತ್ತೆ, ಒಳಗಡೆ ಕೂಡ ಅಷ್ಟೇ. ಸೊ ಹಾಗೆ ಇವಾಗ ಅವಳಿಗೆ ಸ್ವಲ್ಪ ಜಾಸ್ತಿ ವಾಕ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ. ಆ್ಯಂಡ್ ಹೊರಗಡೆ ಎಲ್ಲ ಹೋದರೆ ಅವಳಿಗೆ ಸ್ವಲ್ಪ ಗ್ರಿಪ್ ಸಿಗೋ ಥರ ಒಂದು ಶೂ ನೋಡೋಣ ಅಂತ ಬಂದಿದ್ದೀವಿ. ಚಂದು ಅಂತೂ ಅವ್ರ ಮೈಂಡಲ್ಲಿ ತುಂಬ ಕ್ಲಿಯರ್ ಆಗಿದ್ದರು, ಅವರಿಗೆ ನೈಕಿ ಬ್ರ್ಯಾಂಡಲ್ಲೇ ತೊಗೊಳೋಣ ಅಂತ. ಯಾಕೆಂದರೆ ಅದರಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ವಾಕಿಂಗ್ ಎಲ್ಲ ಕಂಫರ್ಟ್ ಇರುತ್ತೆ ಅಂತ ಅವರಿಗೆ ಇಷ್ಟ. ಆ್ಯಂಡ್ ಜೊತೆಗೆ ನನಗೂ ಪರ್ಸ್ನಲಿ ನೈಕಿ ಬ್ರ್ಯಾಂಡ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದನ್ನೇ ಇಷ್ಟ. ಬಟ್ ಡಿಸೈನ್ ವೈಸ್ ನೋಡಿ ಇದು ಎಷ್ಟು ಕ್ಯೂಟಾಗಿದೆ, ತುಂಬಾ ಕ್ಯೂಟಾಗಿದೆ. ಪ್ರಿಶಾಗಿ ಇಷ್ಟ ಆಗ್ತಿತ್ತು, ಯಾಕೆಂದರೆ ಇದರಲ್ಲಿ ಲೈಟ್ ಬರ್ತಾಯಿತ್ತು. ಇದು ನೋಡಿದ ತಕ್ಷಣ ಅವಳಿಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಾನು ನಿಮಗೆ ಯಾವ ವಾಕಿಂಗ್ ಶೂನ ಪ್ರಿಶಾಗೆ ಪರ್ಚೇಸ್ ಮಾಡಿದ್ವಿ ಅಂತ ಅಪ್ಡೇಟ್ಸ್ ಕೊಡ್ತೀನಿ. ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೆಲ್ಲ ಹ್ಯಾಪಿಯಾಗಿರಿ, ಸೇಫಾಗಿರಿ. ಥ್ಯಾಂಕ್ ಯು ಆಲ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ. ಲವ್ ಯು ಗಾಯ್ಸ್. ಬಾಯ್, ಟೇಕ್ ಕೇರ್.